ಹಾಯ್ ಫ್ರೆಂಡ್ಸ್, ಹಿಮರಗು ಲೈಫ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟಪ್ಪ ಅಂತ ಹೇಳಿದ್ರೆ ಟೈಮು ನೀವೇ ನೋಡ್ಬೋದು 4:30 ಆಗ್ತದೆ. ಒಂದು ನಿಮಿಷ ತೋರಿಸ್ತೀನಿ. ಅಂದರೆ ಬೆಳಗಿನ ಜಾವ 4:15 ಆಗಿದೆ. ಯಾಕೆ ಇವತ್ತು ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗಿನ ಎದ್ದಿದ್ದೀನಿ, ಬೆಳಗಿನ ಜಾವನ ಇದ್ದಿದ್ದೀನಿ. ಅಡುಗೆ ಮೋಸ್ಟ್ ಕ್ಲೀನ್ ಆಗಿದೆ. ಜಸ್ಟ್ ಇನ್ನು ಕಸ ಗುಡಿಸಿ ಮನೆ ಒರೆಸಿದ್ರೆ ಆಯಿತು. ಮನೆ ಒರೆಸಿ ಬಾಗಿಲು ತೊಳೆದು ಸ್ನಾನಕ್ಕೆ ಹೋಗಬೇಕು. ಇನ್ನೂ ಕತ್ಲೇ ಇದೆ. ಈಗಿನ್ನು 4:30. ನೋಡೋಣ, ಬೇಗ ಬೇಗ ರೆಡಿಯಾಗಿ ಒಂದು 7ಗೆಲ್ಲ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೆ ನೋಡೋಣ, ಟ್ರೈ ಮಾಡೋಣ ಬೇಗ ಹೊರಡಲಿಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಆಗಲೇ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ಗಂಜಿ ಮಾಡೋಣ ಅಂತ ಬಂದಿದ್ದೀನಿ. ಗಂಜಿ ಇಟ್ಟಿದ್ದು ನಾನು ಮನೆಯಲ್ಲೇ ಮಾಡ್ಕೊತೀನಿ. ಯಾಕೆಂದರೆ ಹೊರಗಡೆಯಿಂದೆಲ್ಲ ತರಿಸೋ ಬದಲು ನಾವು ಮನೆಯಲ್ಲೇ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಮನೆಯಲ್ಲೇ ಮಿಲೆಟ್ಸ್ ಎಲ್ಲ ಹಾಕಿ ನಾವು ಎಲ್ಲ ಥರ ಕಾಳುಗಳು ಧಾನ್ಯಗಳನ್ನೆಲ್ಲ ಹಾಕಿ ಮನೆಯಲ್ಲೇ ನಾವು ಹೈಜೀನಾಗಿ ತುಂಬ ಚೆನ್ನಾಗಿ ಮಾಡ್ಕೊಬೋದು. ನಾನು ಯಾವಾಗಲೂ ಅಷ್ಟೇ ಆದಷ್ಟು ಹೊರಗಡೆಗಿನ್ನ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಬ್ಯುಸಿ ಶೆಡ್ಯೂಲ್ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಆದರೂ ಆ ಟೈಮಲ್ಲಿ ಸ್ವಲ್ಪ ನಮಗೋಸ್ಕರ ಟೈಮ್ ಮಾಡಿಕೊಂಡು ಇದೆಲ್ಲ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇದನ್ನು ಮಾಡಿಟ್ಟು ಮನೆ ಎಲ್ಲ ಒರೆಸಿ ನಾನು ಮನೆ ಒರೆಸೋಕ್ಕೆ ಕೂಡ ನಾನು ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೇನಿಲ್ಲ, ಇದು ಗಂಜಿ ಮಾಡಿಟ್ಟು ಮನೆ ಒರೆಸಿ ಸ್ನಾನಕ್ಕೆ ಹೋದರೆ ಸ್ನಾನಿಂದ ಬರೋ ತನಕ ತಣ್ಣಗಾಗಿರುತ್ತೆ. ಆಮೇಲೆ ದೀಪ ಹಚ್ಚಿ ತಿಂಡಿಗೆ ರೆಡಿ ಮಾಡಿಕೊಂಡು ರೆಡಿ ಆಗ್ಲಿಕ್ಕೆ ಸರಿ ಹೋಗುತ್ತೆ. ಯಾಕೆಂದರೆ ಬೆಳಗ್ಗೆನೇ 4:30ಗೆ ಎದ್ದಿದ್ದೀವಿ. ಈಗಾಗಲೇ 5:10 ಆಗ್ತಾಯಿದೆ. ತುಂಬ ಖಾಲಿ ಹೊಟ್ಟೆಲಿದ್ದರೆ ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತಲ್ಲ. ಯಾರೇ ಆದರೂ ಅಷ್ಟೇ ತುಂಬ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀರ ಅಂದರೆ ಅಟ್ಲೀಸ್ಟ್ ಒಂದು ಲೋಟ ಗಂಜಿನೋ ಯಾವ್ದಾದ್ರು ಒಂದು ಜ್ಯೂಸನ್ನ ತೊಗೊಳ್ಳೇಬೇಕು. ಆವಾಗ ಸ್ವಲ್ಪ ಸುಸ್ತಿರಲ್ಲ, ಮತ್ತೇನಿರಲ್ಲ, ಆರಾಮಾಗಿರುತ್ತೆ. ಇಲ್ಲಾಂದರೆ ಮತ್ತು ಅದೇನಾದ್ರು ಬೇರೆ ಥರ ಹೆಲ್ತ್ ಇಶ್ಯೂ ಆಗುತ್ತಲ್ವ. ಹಾಗಾಗಿ ಒಂದು ಲೋಟ ಗಂಜಿ ಕುಡಿದು ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಮುಗಿಸಿ ಆದರೆ ಟಿಫನ್ ತಿನ್ನೋದು, ಇಲ್ಲಾಂದರೆ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ. ಮನೇಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಹೋಗ್ತೀವಿ. ಅವರು ಎಲ್ಲ ನಾನು ನಮ್ಮಮ್ಮ ನಮ್ಮ ಅಕ್ಕ 3 ಜನ ಹೋಗ್ತಾ ಇದ್ದೀವಿ. ಅವ್ರು ಕೂಡ ಏನಾರು ಮಾಡ್ಕೊಂಬರ್ತಾರೆ, ನಾನು ಕೂಡ ಏನಾರು ನೋಡ್ತೀನಿ. ಆದರೆ ನಾನು ಮಾಡ್ಕೊಂಡು ಹೋಗ್ತೀನಿ, ನಾನು ಅವರೇ ತೊಗೊಂಬರ್ತಾರೆ ಪಾರ್ಸಲ್ ನಮಗೋಸ್ಕರ. ಹಾಗಾಗಿ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಅವ್ರಿಗೆ ಯಾರು ಅಂತಲೇ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರೋರು ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ಲೈವ್ ಮಾಡ್ತಾಯಿಲ್ಲ ಅಂತೆಲ್ಲ ಕೇಳ್ತಾರೆ. ಹೇಳ್ಬೇಕಂದ್ರೆ ಸಂಬಂಧಿಕರು ತುಂಬ ತೀರ ಪರಿಚಯ ಇರೋದಕ್ಕಿಂತ ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲು. ಅಂದರೆ ಪರಿಚಯ ಇರುತ್ತೆ, ಬಟ್ ನಾವು ಮುಖ ನೋಡಿರಲ್ಲ, ಏನಿಲ್ಲ. ನಾವು ವೀಡಿಯೋಸ್ ನೋಡಿ ಲೈವ್ ನೋಡಿ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾಕೆ ಲೈವ್ ಮಾಡ್ತಿಲ್ಲ ಅಂತ ಕೇಳ್ತಾ ಇರ್ತಾರೆ. ನಾನು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಅದೇ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಾನು ಬ್ಯುಸಿ ಹೋಗ್ಬಿಡ್ತೀನಿ. ಬೆಳಗ್ಗೆ ಹೋಗ್ತೀನಿ, ಈವ್ನಿಂಗ್ ಬರ್ತೀನಿ. ಹಾಗಾಗಿ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಹಂಗಾಗಿ ಮಾಡೋಕ್ಕಾಗ್ತಿಲ್ಲ. ಯಾಕೆ ಮಾಡ್ತಿಲ್ಲ, ಯಾಕೆ ಎಲ್ಲ ಕಮೆಂಟ್ ಬಾಕ್ಸೆಲ್ಲ ಯಾವ್ದಾದ್ರು ಒಂದು ವೀಡಿಯೋಸ್ ಹಾಕಿರೋದು, ಇಲ್ಲ ಹಳೇ ಶಾರ್ಟ್ಸ್ ವೀಡಿಯೋಸಲ್ಲಿ ಕಮೆಂಟ್ಗಳು ಬರ್ತಾಯಿದೆ. ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾಕೆ ಲೈವ್ ಮಾಡ್ತಿಲ್ಲ, ಮಾಡಿ ಅಂತ. ಅವಾಗ ಅನಿಸುತ್ತೆ, ನಮ್ಮೂರಿಗಿನ್ನ ನಮ್ಮ ಸಂಬಂಧಿಕರಿಗಿನ್ನ ನಮ್ಮ ಹತ್ರ ತೀರ ಸ್ನೇಹಿತರಿಗಿನ್ನ ಯಾರೋ ಗೊತ್ತಿಲ್ಲದಿರೋರೇ ಒಳ್ಳೆಯರು. ಏಕೆಂದರೆ ಸಂಬಂಧಿಕರು ಗೊತ್ತಿರೋರಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ಬೆಳೆದ್ಬಿಡ್ತಾರೋ, ಎಲ್ಲಿ ಉದ್ಧಾರ ಆಗೋಯ್ತಾರೋ ಅನ್ನೋ ಕಣ್ಣಿಟ್ಟೇ ಉದ್ಧಾರ ಕೊಡಲ್ಲ ದೇವರಣೆಗೂ. ಯಾವ ಜನಗಳು ಸರಿ ಇಲ್ಲ. ಹೇಳ್ಬೇಕಂದ್ರೆ ನಮ್ಮೂರಿಗಿನ್ನ ಬೇರೆಯವ್ರು ಎಷ್ಟೋ ಪರವಾಗಿಲ್ಲ, ಎಷ್ಟು ಕನ್ಸಲ್ಟ್ ಮಾಡ್ತಾರೆ, ಯಾಕೆ ಮಾಡ್ತಾಯಿಲ್ಲ, ಏನಾಯಿತು ಅಂತೆಲ್ಲ ಕೇಳ್ತಾರೆ. ಬಟ್ ನಮ್ಮವರು ಹತ್ರದವ್ರು ಇರ್ಬೋದು, ಇಲ್ಲ ತೀರ ಗೊತ್ತಿರೋರು ಇರ್ಬೋದು, ಅವ್ರು ಯಾರೂ ಕೇಳಲ್ಲ. ಯಾಕೆಂದರೆ ಅವ್ರಿಗೆ ಉರಿ ಅನ್ನೋದು ಇದ್ದೇ ಇರುತ್ತೆ, ಎಲ್ಲಿ ಉದ್ಧಾರ ಆಗ್ಬಿಡ್ತಾರೋ, ಎಲ್ಲಿ ಮುಂದೆ ಬಂದುಬಿಡ್ತಾರೋ ಅಂತ. ಅಂದರೆ ದಿನ ಹೇಳ್ತಾರಲ್ಲ, ಜನಗಳು ದೇವ್ರ ಕಣ್ಣು ತಪ್ಪಿಸ್ಕೋಬೋದು, ಜನಗಳ ಕಣ್ಣು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಅದು ಮಾತ್ರ ನಿಜಕ್ಕೂ 100% ಸತ್ಯ. ದೇವ್ರ ಕಣ್ಣು ತಪ್ಪಿಸ್ಕೊಬೋದೇನೋ, ಜನಗಳ ಕಣ್ಣು ಇದ್ದರೆ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಬಟ್ ಆದರೂ ಸರ್ವಸಿದ್ಧಿ ಅಂದರೆ ಪ್ರಯತ್ನ ಅನ್ನೋದು ನಮ್ಮ ಸರ್ವಸಿದ್ಧಿ ಸಾಧನವೇ. ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕು. ಫಲ ಅನ್ನೋದು ದೇವ್ರಿಗೆ ಬಿಡೋಣ. ಜನಗಳು ಕಟ್ಕೊಂಡು ಏನು, ಜನಗಳು ಹೆಂಗಿದ್ರು ಆಡ್ತಾರೆ ಅಂದ್ಕೊಂಡು ನಾನು ವೀಡಿಯೋ ಮಾಡೋಣ, ಇದೊಂದು ಹೇಳ್ಬೇಕು ಅನ್ನಿಸ್ತು ಸಾಲು ಹೇಳ್ತಾಯಿದ್ದೀನಿ. ಈ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಬಂದು ಚಿತ್ರಾನ್ನ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ. ಎಷ್ಟು ಬೇಗ ಮಾಡಿದ್ದೀನಿ ಅಂದರೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ. ಹಾಗೆ ಹಿಂದಿನ ಪೂಜೆನೂ ಕೂಡ ಮಾಡಿದ್ರು, ಪೂಜೆನೂ ಕೂಡ ಆಯಿತು. ಇನ್ನೇನಿಲ್ಲ, ಇವಾಗ ರೆಡಿಯಾಗಿ ಹೊರಡೋದಷ್ಟೇ. ಬೇಗ ಮನೆ ಬಿಡೋಣ ಅಂತ ಅಂದ್ಕೊಂಡೆ. ಹಂಗೂ ಹಿಂಗೂ ಕೊನೆಗೆ 7:45 8 ಗಂಟೆ ಆಗ್ತಾಯಿದೆ. ನನ್ನ ಮಗನೂ ಹಂಗೆ ಒಟ್ಟಿಗೆ ರೆಡಿ ಅದ. ಬಸ್ ಸ್ಟ್ಯಾಂಡ್ಗೆ ಹಂಗೆ ಡ್ರಾಪ್ ಮಾಡಿಬಿಟ್ಟು ನಮ್ಮ ಯಜಮಾನರು ಕೂಡ ಹೊರಡ್ತಾರೆ. ಸೊ ಹಾಗಾಗಿ ನಾನು ಹೊರಡ್ತೀನಿ. ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ಸಿಂಗಲಾಗಿ. ಯಾಕೆಂದರೆ ಜಾಗ ಸಾಲಲ್ಲ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೀನಿ. ಯಾಕಂದರೆ ಬಸ್ ಪೂರ್ತಿ ಖಾಲಿ ಇದೆ. ಆಮೇಲೆ ಬೇಕಾದ ಕಡೆ ಬಂದರೆ ಈ ಕಡೆ ನಾನು ಮತ್ತು ನಮ್ಮ ಮಕ್ಕಳು ಕೂತ್ಕೊಂಡಿದ್ದೀವಿ. ಹಾಗೆ ಅಂತ ಬಸ್ಸೆಲ್ಲ ಪೂರ್ತಿ ಖಾಲಿ ಇದೆ.
ಸ್ವೀಟ್ ಜಾಸ್ತಿ ಐತಮ್ಮ? ಏನಿಲ್ಲ, ಕರೆಕ್ಟಾಗೈತೆ. ಸ್ವೀಟ್ ಏನು ಜಾಸ್ತಿ ಇಲ್ಲ. ಅವ್ರಿಗೊಂಚೂರು ಇಟ್ಟು ಬಂದೆ, ಅದೇನು ಮಾಡೋದು, ಹೇಳ್ಬಿಟ್ಟು ಬರಬೇಕಿತ್ತು. ಹಾಗೂ ಹಿಂಗೂ ಹೊರಡೋಣ 5:30, 6 ಗಂಟೆ, 6:30, 7 ಗಂಟೆ ಅಂದ್ಕೊಂಡು ಕೊನೆಗೆ 8:30 ಬಸ್ ಹತ್ತಿದ್ದೀವಿ. ಹೇಳ್ಬೇಕಂದ್ರೆ ನಂದೇ ಯಾವಾಗಲೂ ಲೇಟ್ ಆಗೋದು. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ನನ್ನ ಮೂಲೆಯಿಂದ ಬಂದಿದ್ದಾರೆ. ಅಕ್ಕನೇ ಒಂದು ಕಡೆಯಿಂದ ಬಂದಿದ್ದಾರೆ, ಅಮ್ಮನೇ ಒಂದು ಕಡೆಯಿಂದ ಬಂದಿದ್ದಾರೆ, ನಾನೇ ಒಂದು ಕಡೆಯಿಂದ ಹೋಗಿದ್ದೀನಿ. ಎಲ್ಲರೂ ಅವರಿಬ್ಬರು ಬಂದು ಒಂದು 1/2 hour ವೆಯ್ಟ್ ಮಾಡಿದ್ದಾರೆ. ಆಮೇಲೆ ನಾನು ಹೋಗಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ನಾನು ಎದ್ದೆ 4:30 ಎಲ್ಲ ಕೆಲಸ ಮುಗಿಸ್ದೆ. ನನಗೂ ಕೂಡ ಲೇಟ್ ಆಯಿತು. ನಾವೇನು ಅಂದ್ಕೊಂಡು ಅಂದರೆ ಬೇಗ ಹೋಗಿ, ಯಾಕಂದರೆ ಉಳ್ಕೊಳ್ಳೋದಿದ್ರೆ ಪರವಾಗಿಲ್ಲ, ಉಳ್ಕೊಳ್ಳಲ್ಲ, ರಿಟರ್ನ್ ಬರಬೇಕಲ್ವ. ಹಾಗಾಗಿ ಒಂದು 6:30, 7 ಗಂಟೆ ಬಸ್ ಹತ್ತಿದ್ರೆ ಬೇಗ ಬರ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ದೆ. ಬಟ್ ಏನು ಮಾಡೋದು, ನಾನು ಹೋಗೋ ತನಕ 8:15 ಆಯಿತು. ನಮ್ಮ ಯಜಮಾನ್ರು ಡ್ರಾಪ್ ಮಾಡಿ ಅವರು ಕೂಡ ಹಾಗೆ ಡ್ಯೂಟಿಗೆ ಹೋದರು. ಅಷ್ಟರಲ್ಲಿ ಅಕ್ಕನೂ ಬಂದು ಸ್ಯಾಟ್ಲೈಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಒಂದು ಬಸ್ ಮಿಸ್ ಆಗಿತ್ತು ನಾನು ಹೋಗೋಷ್ಟರಲ್ಲಿ. ಇನ್ನೊಂದು ಬಸ್ ಬಂತು, ಕರೆಕ್ಟಾಗಿ 8:30 ಹೊಡ್ತು. ನಮ್ಮ ಲಕ್ ಏನಂದರೆ ಅದು ಸ್ವಲ್ಪ ನಿಧಾನಕ್ಕೆ ಸ್ಲೋ ಆಗೋಯಿತು. 8:30 ಬಿಟ್ಟಿದ್ದಕ್ಕೆ ಕರೆಕ್ಟಾಗಿ 2:20ಕ್ಕೆ 2:15ಗೆ ಕರೆಕ್ಟಿಗೆ ಬೆಟ್ಟದಲ್ಲಿ ಕರ್ಕೊಂಡೋಗ್ಬಿಟ್ರು. ಸೇಫಾಗಿ ಚೆನ್ನಾಗಿ ಹೋದರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೇನು ಅಂದ್ಕೊತೀವಿ ಅದು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ. ಸ್ವಲ್ಪ ಇಲ್ಲೇ ಹೋಗ್ಬೇಕಂದ್ರೂ ನಾವು ಹಿಂಗೆ ಬೇಗ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ. ಇನ್ನೂ ಏನಾದ್ರು ಲೇಟ್ ಮಾಡಿಕೊಂಡ್ರೆ ಇನ್ನೂ ಲೇಟ್ ಆಗೋಗ್ಬಿಡುತ್ತೆ. ಹಂಗಾಗಿ 5:30 ಬಸ್ ಹತ್ತೋಣ, 6 ಗಂಟೆಗೆ ಬಸ್ ಹತ್ತೋಣ ಅನ್ಕೊಂಡು ಹಂಗೆ ಅಂದ್ಕೊಂಡು 8:30 ಬಸ್ ಹತ್ತಿದ್ವಿ. 2:30 ಹೋಗಿ ಇಳಿದು ಅಲ್ಲಿ ಮೋಡ ಮುಚ್ಕೊಂಡಿತ್ತು, ಸ್ವಲ್ಪ ಮಳೆ ಹನಿ ಇರ್ತಿತ್ತು. ಜನ ಪರವಾಗಿಲ್ಲ, ತೀರಾ ಕಮ್ಮಿನೂ ಇಲ್ಲ, ತೀರಾ ಜಾಸ್ತಿನೂ ಇಲ್ಲ, ಅಷ್ಟೊಂದೇನೇ ಜನ ಇರಲಿಲ್ಲ, ಸಾಧಾರಣವಾಗಿತ್ತು. ಯಾಕಂದರೆ ಇವಾಗೇನಂತ ಏನು ಸೀಸನ್ ಏನಿರಲಿಲ್ಲ, ಶ್ರಾವಣ ಮಾಸ ಅಲ್ವಾ. ಸೊ ಹಾಗಾಗಿ ಸೋಮವಾರನೇ ವಾರದ ದಿನವೇ ಹೋಗಬೇಕು ಅನ್ನೋ ಖುಷಿ ಇತ್ತು. ಮತ್ತು ಅಲ್ಲದೆ ಈ ಸಲ ನಾವು ವರಮಹಾಲಕ್ಷ್ಮಿನ ಕೂರಿಸಿರಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಹಾಗಾಗಿ ಪೂಜೆ ಮಾಡಿಸ್ಕೊಂಬರೋಣ ಬೆಟ್ಟಕ್ಕೆ ಹೋಗಿ ಅಂತೇಳಿ ಯಾಕೋ ಮನಸ್ಸಲ್ಲಿ ಅನ್ನಿಸ್ತಾಯಿತ್ತು. ಹಂಗಾಗಿದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನೋಡಿ, ಜನ ಏನಷ್ಟಿಲ್ಲ, ಖಾಲಿ ಹೊಡಿತಾ ಇದೆ. ಬಸ್ಸಲ್ಲೂ ಅಷ್ಟೇ ಜನ ಕಡಿಮೆ ಇದ್ದರು. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಳಿದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಸಾಮಾನೆಲ್ಲ ನಾವು ಆಲ್ರೆಡಿ ಬೆಂಗಳೂರಿಂದ ತೊಗೊಂಡೋಗಿದ್ವಿ. ಯಾಕಂದರೆ ಲೇಟ್ ಆಗುತ್ತೆ, ನಾವಲ್ಲೆಲ್ಲ ಪೂಜೆ ಸಾಮಾನು ತೊಗೊಂಡು ಹೋಗೋ ತನಕ ಲೇಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಿಂದಲೇ ಹೂವು, ಹಣ್ಣು, ಕಾಯೆಲ್ಲ ಪ್ರತಿಯೊಂದನ್ನು ಕೂಡ ತೊಗೊಂಡೋಗಿ ಅಲ್ಲಿ ಮಳೆ ಹನಿ, ನಾವು ಹೋಗೋದಕ್ಕೂ ಮಳೆ ನೀಡಲಿಕ್ಕೂ ಒಂದಾಯಿತು. ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ಫಸ್ಟ್ ದರ್ಶನಕ್ಕೆ ಹೋಗ್ಬಿಡೋಣ. ಊಟನೂ ಕೂಡ ನಡೀತಾ ಇತ್ತು. ಯಾಕಂದರೆ ಫಸ್ಟ್ ಹೋಗಿದ ತಕ್ಷಣ ದರ್ಶನ ಮುಗಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ, ಆಮೇಲೆ ಊಟ ಮುಗಿಸ್ಕೊಂಡು ಹೊರಡ್ಬೋದು ಅಂತೇಳಿ ನಾವು ಕೈಕಾಲು ಮುಖ ತೊಳೆದ್ವಿ. ಮಳೆ ನೀಡೋಕ್ಕೆ ಶುರು ಆಯಿತು. ಹಾಗೇನೆ ದರ್ಶನಕ್ಕೆ ಹೋದ್ವಿ. ಜನ ಏನೂ ಇರಲಿಲ್ಲ, ಒಂದು ಅರ್ಧ ಗಂಟೆ ಇದ್ದರೂ ಅಂದರೆ ಯಾವಾಗಲೂ ಸಾಧಾರಣವಾಗಿರ್ತಾರಲ್ಲ ಅಷ್ಟೊಂದು ಜನ ಏನಿರಲಿಲ್ಲ, ಸಾಮಾನ್ಯವಾಗಿ ಸಾಧಾರಣವಾಗಿತ್ತು. ನಾವು ಬೇಗ ಹೋಗಿ ಫಸ್ಟು ವಿನಾಯಕನಿಗೆ ಅಂದರೆ ಗಣೇಶನಿಗೆ ನಮಸ್ಕಾರ ಮಾಡಿ ದರ್ಶನ ಮುಗಿಬೇಕಂದ್ರೆ ಯಾವಾಗಲೂ ಅಷ್ಟೇ ಅಲ್ವಾ, ವಿನಾಯಕನ ಫಸ್ಟು ನಮಸ್ಕಾರ ಆಗಬೇಕಲ್ವ. ಹಾಗಾಗಿ ಅಲ್ಲಿ ವಿನಾಯಕ ಇರ್ತಾರಲ್ವ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾಯಿದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಒಳಗಡೆ ಮುಗಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಮುರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ದೇವ್ರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಅರ್ಧ ಗಂಟೆ ಹೊರಗಡೆ ಬಂದವು. ಬರೋಷ್ಟು ಮಳೆ ಎಲ್ಲ ನಿಂತಿತ್ತು. ಮತ್ತು ಹಾಗೆ ಪ್ರಸಾದ ಅಂದರೆ ಊಟ ನಡೀತಾಯಿತ್ತು. ಊಟ ಖಾಲಿಯಾಗಿತ್ತು ಅನಿಸುತ್ತೆ. ಊಟ ಆದಮೇಲೆ ವಾಂಗಿ ಮತ್ತು ಪಾಯಸ ಕೊಡ್ತಾಯಿದ್ರು. ಅದು ಕೂಡ ಬಿಸಿ ಇತ್ತು, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದನ್ನೇ ತಿಂದ್ಕೊಂಡು ಪ್ರಸಾದ ತೊಗೊಂಡು ಇನ್ನೇನು ಹೊರಡೋಣ. ಯಾಕಂದರೆ ಇನ್ನು ಬೇಗ ಹೊರಟ್ರೆ ಇನ್ನು ಸರಿ ಹೋಗುತ್ತೆ. ಇನ್ನು ತೀರಾ ಲೇಟಾಗಿ ಹೊರಟ್ರೆ ನಮ್ಮ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಇನ್ನು ಅವ್ರುಗಳ ಮನೆಗೆ ಹೋಗ್ಬೇಕಲ್ವ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಹೋಗ್ಬೇಕಲ್ವ. ಹಾಗಾಗಿ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಕೂಡ ಬೇಗ ಹೊರಡೋಣ ಅಂತೇಳಿ 4:15 ಹೋಗಿ ಬಸ್ ಹತ್ತಿದ್ವಿ. 4:45 ಹೊಡ್ತು. ಇನ್ನೊಂದು ಈಗ ಲೆಕ್ಕ ಏನಂತ ಹೇಳಿದ್ರೆ ಈ ಬಸ್ ಡ್ರೈವರ್ ತುಂಬ ಫಾಸ್ಟಾಗಿ ಹೋದರು. 6 hours ಹೋಗೋದನ್ನ 5 hours ಬೇಗ ರೀಚ್ ಆದಾಗ. ನಾವು ಮಾರ್ನಿಂಗ್ 6 hours ಆಗಿತ್ತು, ಈವ್ನಿಂಗ್ 5 hours ರೀಚ್ ಆದರು. ಹಂಗಾಗಿ ತುಂಬ ಖುಷಿ ಆಯಿತು. 4:45 ಹತ್ತಿದ್ದಕ್ಕೆ 10 ಆಲ್ಮೋಸ್ಟ್ 10 ಆಗಿತ್ತು. 9 ಇಲ್ಲಿ ಬಂದು ಇಳಿದ್ವಿ. ಅಷ್ಟು ನಮ್ಮ ಯಜಮಾನ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಕರ್ಕೊಂಡು ನಮ್ಮ ಮನೆಗೆ ಹೋದರು. ಅವರು ನಮ್ಮ ಅಕ್ಕ ಮನೆಗೆ ಹೋದರು, ಅವ್ರ ಮನೆಗೆ ಅವ್ರು ಹೋದರು. ಸರಿ ಅಂತೇಳಿ ಇವತ್ತಿನ ವೀಡಿಯೋ ಹೀಗಾಗಿತ್ತು. ನಮಗಂತೂ ದೇವ್ರ ದರ್ಶನ, ಮಾದಪ್ಪನ ದರ್ಶನ ಅದು ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ನೀವು ಎಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ತುಂಬ ಏನೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಬರೋಷ್ಟು ಕತ್ಲೆ ಆಗಿತ್ತು, ಅದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.